ಗುಡ್ ಮೋದಿ ಕೇರ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಮೋದಿ ಕೇರ್ನಲ್ಲಿ ಫ್ರೀ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಲೈವ್ ಡೆಮೋ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಮೊದಲಿಗೆ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಯಾವ್ಯಾವುದು ಅಂತ ನೋಡೋಣ. ನೀವು ಮೋದಿ ಕೇರ್ ಜಾಯ್ನ್ ಆಗಬೇಕು ಅಂದರೆ ನಿಮಗಿಂತ ಮುಂಚೆ ಮೋದಿ ಕೇರ್ ಜಾಯ್ನ್ ಆಗಿರುವ ನಿಮ್ಮ ಅಪ್ಲೈನ್ನ MCA ನಂಬರ್ ಇರಬೇಕು. ಆ ಒಂದು MCA ನಂಬರ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಕ್ಯಾನ್ಸಲ್ ಚೆಕ್ ಲೀಫ್ ಅಥವಾ ಪಾಸ್ಬುಕ್ದು ಫ್ರಂಟ್ ಪೇಜ್ ಮತ್ತು ಒಂದು ಇಮೇಲ್ ID ಇರಬೇಕು. ಅದು ಆಪ್ಷನಲ್ ಆಗಿರುತ್ತೆ. ಇಮೇಲ್ ID ಇಲ್ಲ ಅಂದ್ರೂ ನೀವು ಐ ಡಿ ಕ್ರಿಯೇಟ್ ಮಾಡ್ಕೋಬೋದು. ಹಾಗೆ ಒಂದು ಪ್ರೈಮರಿ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಇರಬೇಕು ಮತ್ತು ಇನ್ನೊಂದು ಆಲ್ಟರ್ನೇಟ್ ನಂಬರ್ ಇರಬೇಕು. ಇಷ್ಟು ಇನ್ಫಾರ್ಮೇಷನ್ ಇದ್ದರೆ ನೀವು ಮೋದಿ ಕೇರ್ನಲ್ಲಿ ಫ್ರೀಯಾಗಿ ಒಂದು ಐ ಡಿ ಕ್ರಿಯೇಟ್ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬಹುದು. ಈ ಒಂದು ಐ ಡಿನ ನೀವು ಎರಡು ಥರ ಕ್ರಿಯೇಟ್ ಮಾಡ್ಕೋಬೋದು. ಮೊದಲನೇದು ಮೋದಿ ಕೇರ್ ಅಪ್ಲಿಕೇಶನ್ ಮೂಲಕ ಕ್ರಿಯೇಟ್ ಮಾಡ್ಬೋದು. ಹಾಗೆ ಬ್ರೌಸರ್ ಮೂಲಕ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಮೊದಲನೇದಾಗಿ ಈ ಐ ಡಿನ ಬ್ರೌಸರ್ ಮೂಲಕ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಅಪ್ಲಿಕೇಶನ್ ಮೂಲಕ ಹೇಗೆ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನೋಡೋಣ. ಬ್ರೌಸರ್ನಲ್ಲಿ modicare.com ಅನ್ನೋ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಆ ವೆಬ್ ಪೇಜಲ್ಲಿ ಜಾಯಿನ್ ಅಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಸ್ಪಾನ್ಸರ್ದು ಅಥವಾ ಅಪ್ಲೈನ್ನ MCA ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಸಪೋಸ್ ನಿಮ್ಗೆ ಯಾರು ಸ್ಪಾನ್ಸರ್ಸ್ ಇಲ್ಲ ಅಂದರೆ ನನ್ನ ನಂಬರ್ನ ನೀವು ಯೂಸ್ ಮಾಡ್ಕೋಬೋದು. ಈ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನಂತರ ಪರ್ಸ್ನಲ್ ಡೀಟೇಲ್ಸ್ನ ಎಂಟ್ರಿ ಮಾಡೋ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಫಸ್ಟ್ ನೇಮ್ ಎಂಟ್ರಿ ಮಾಡಿ, ಲಾಸ್ಟ್ ನೇಮ್ನ ಎಂಟ್ರಿ ಮಾಡಿ, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ಈ ಮೂರು ಡೀಟೇಲ್ಸ್ ಅಪ್ಡೇಟ್ ಆದಮೇಲೆ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನಂತರ ಅಡ್ರೆಸ್ ಅನ್ನೋ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಹೌಸ್ ನಂಬರ್ ಮತ್ತು ಸ್ಟ್ರೀಟ್ ನೇಮ್ ಎರಡು ಆಪ್ಷನಲ್ ಆಗಿರುತ್ತೆ. ನೀವು ನಿಮ್ಮ ಏರಿಯಾ ಹೆಸರು ಮತ್ತು ಪಿನ್ ಕೋಡ್ನ ಎಂಟ್ರಿ ಮಾಡಿದ್ರೆ ಸಾಕು. ಇದಾದಮೇಲೆ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ಪ್ರೈಮರಿ ಕಾಂಟ್ಯಾಕ್ಟ್ ನಂಬರ್ ಎಂಟ್ರಿ ಆದಮೇಲೆ ನಿಮ್ಮ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಕೂಡ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ ಎಂಟ್ರಿ ಆದಮೇಲೆ ಇಮೇಲ್ ID ನ ಎಂಟ್ರಿ ಮಾಡಬೇಕಾಗತ್ತೆ. ಇಮೇಲ್ ID ಮೊದಲೇ ಹೇಳಿದಾಗೆ ಆಪ್ಷನಲ್ಲು, ಇದಿಲ್ಲ ಅಂದರೆ ಐ ಡಿ ಕ್ರಿಯೇಟ್ ಮಾಡ್ಬೋದು. ನಂತರ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅದು ನಿಮ್ಮ KYC ಡೀಟೇಲ್ಸ್ ಅಪ್ಡೇಟ್ ಮಾಡೋ ಸ್ಕ್ರೀನ್ಗೆ ಡೈರೆಕ್ಟ್ ಮಾಡುತ್ತೆ. ಅಲ್ಲಿ ನಿಮ್ಮ ಪ್ಯಾನ್ ನಂಬರ್ನ ನೀವು ಫಸ್ಟ್ ಎಂಟ್ರಿ ಮಾಡಬೇಕು. ಪ್ಯಾನ್ ನಂಬರ್ ಎಂಟ್ರಿ ಆದ ನಂತರ ID ಪ್ರೂಫ್ ಟೈಪ್ ಅನ್ನೋ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ID ಪ್ರೂಫ್ ಟೈಪ್ ಆಪ್ಷನಲ್ಲಿ ನೀವು ಪಾನ್ ಕಾರ್ಡ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಮೇಲ್ಗಡೆ ಎಂಟ್ರಿ ಮಾಡಿರೋ ಪಾನ್ ಕಾರ್ಡು ಕೆಳಗಡೆ ರಿಫ್ಲೆಕ್ಟ್ ಆಗುತ್ತೆ. ಇದಾದಮೇಲೆ ID ಪ್ರೂಫ್ ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ನೀವಲ್ಲಿ ಚೂಸ್ ಫೈಲ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫೈಲ್ ಎಲ್ಲಿದೆ ಆ ಪಾತಿಗೆ ಹೋಗಿ ಆ ಫೈಲ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಒಂದು ಅಟ್ಯಾಚ್ ಆಗುತ್ತೆ. ನಂತರ ನೀವು ಅಡ್ರೆಸ್ ಪ್ರೂಫ್ ಟೈಪಲ್ಲಿ ಆಧಾರ್ನ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಆಧಾರ್ ಕಾರ್ಡ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ನಂತರ ನೀವು ಚೂಸ್ ಫೈಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಮತ್ತು ಆ ಆಧಾರ್ ಕಾರ್ಡ್ ಫೈಲ್ನ ನೀವು ಅಲ್ಲಿಗೆ ಅಟ್ಯಾಚ್ ಮಾಡಬೇಕಾಗತ್ತೆ. ಅಟ್ಯಾಚ್ ಆದಮೇಲೆ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡೋ ಪೇಜ್ಗೆ ಡೈರೆಕ್ಟ್ ಮಾಡುತ್ತೆ. ಅಲ್ಲಿ ನಿಮ್ಮ ಅಕೌಂಟಲ್ಲಿರೋ ಹೆಸರನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಬ್ಯಾಂಕ್ನ IFSC ನಂಬರ್ನ ನೀವು ಎಂಟ್ರಿ ಮಾಡಬೇಕು. ಅದಾದ ನಂತರ ನಿಮ್ಮ ಬ್ಯಾಂಕಿನ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. 2 ಸರಿ ಆ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಬೇಕು. ನಂತರ ಚೂಸ್ ಫೈಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಕ್ಯಾನ್ಸಲ್ ಚೆಕ್ ಲೀಫ್ ಅಥವಾ ಪಾಸ್ಬುಕ್ದು ಫ್ರಂಟ್ ಶೀಟ್ನ ಅಟ್ಯಾಚ್ ಮಾಡಿ ರಿಜಿಸ್ಟರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮದು ಮೋದಿ ಕೇರ್ ಫ್ರೀ ID ಕ್ರಿಯೇಟ್ ಆಗುತ್ತೆ. ಮತ್ತು ಒಂದು ಕನ್ಫರ್ಮೇಷನ್ ಮೆಸೇಜ್ ಕೂಡ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬಂದಿರುತ್ತೆ. ಆ ಮೆಸೇಜಲ್ಲಿ ನಿಮ್ಮ MCA ನಂಬರ್ ಮತ್ತು ಪಾಸ್ವರ್ಡ್ ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗ್ಬೋದು. ನಾನು ಮೊದಲೇ ಹೇಳಿದ ಹಾಗೆ ಈ ಒಂದು ಐ ಡಿನ ನೀವು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಪ್ಲೇಸ್ಟೋರಲ್ಲಿ ಮೋದಿ ಕೇರ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಲಾಗಿನ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ ಸೈನ್ ಇನ್ ಆದರೆ ನಿಮಗೆ ಈ ಥರ ಒಂದು ಆಪ್ಷನ್ ಓಪನ್ ಆಗುತ್ತೆ. ಈ ಸ್ಕ್ರೀನಲ್ಲಿ ನೀವು ಸ್ಪಾನ್ಸರಿಂಗ್ ಆಪ್ಷನ್ ಸೆಲೆಕ್ಟ್ ಮಾಡೋ ಮೂಲಕ ನಿಮ್ಮ ಡೌನ್ಲೈನ್ ಐ ಡಿನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ನೀವು ಬ್ರೌಸರಲ್ಲಿ ಎಂಟ್ರಿ ಮಾಡಿದಷ್ಟೇ ಡೀಟೇಲ್ಸ್ನ ಇಲ್ಲೂ ಎಂಟ್ರಿ ಮಾಡಿ ಐ ಡಿ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಆದಮೇಲೆ ಈ ಥರದ್ದೊಂದು ಮೆಸೇಜ್ ಬರುತ್ತೆ.